ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿ ನೋಡಿರಿ. ಟೈಮ್ 8:20 ಗಂಟೆ ಆಗೈತೆ ಸ್ನೇಹಿತರೆ. ನೋಡಿ ನನ್ನ ಕೋಳಿ ಮನಿ ಆಲ್ರೆಡಿ ಕೋಳಿಗಳು ಹಾಕಿನ್ರಿ. ಆಡುಗಳಿಗೆ ಮೇವಂತೂ ಸ್ವಲ್ಪ ಅವ್ರಿಕಾಯಿ ತೊಗೊಂಡು ಬರಕ್ಕೆ ಹೋಗಿದ್ದಾರೆ. ತೊಗೊಂಬಂದಿದ್ದೊಂದಿಗೆ ತೆಗೆದೆ ನೋಡಿರಿ. ಹಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಕೋಳಿ ಸ್ವಲ್ಪ ಅದಾವ್ರಿ. ನಮ್ಮ ಅರುಣ ಬಂದಾನ್ರಿ, ಆರಾಮಿಲ್ರಿ ಅವನಿಗೆ. ಬಂದಾನ್ರಿ 2 ದಿನ ಆಯಿತು. ಶುಕ್ರವಾರ ಇವತ್ತು ಮೇವು ಕಡ್ಯಾಕ ಹೊಂಟಾರಿ. ಒಂದು ಸ್ವಲ್ಪ ಆಡ್ಗೋಳಿ ಮೇವು ಬಿಡು ಹೋಗ. ಬರ್ರಿ ಇವತ್ತಿನ ಡೇ ಹೆಂಗೋಕತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಲಾರ್ದು ವಿಡಿಯೋ ನೋಡಿ ಒಂದು ಸಪೋರ್ಟ್ ಮಾಡಿ. ದೇವ್ರ ಪೂಜೆ ಕೂಡ ಆಗೈತೆ ನೋಡ್ರಿ. ಊದ ಹಾಕಿನೂ ಗಮ್ಮ 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 ಅನ್ನಾಗ್ತೈತ್ರಿ ಮನಿ. ಬ್ಲ್ಯಾಕ್ ಚಹಾ ಮಾಡಿ ಕೊಟ್ಟೆರಿ ಸ್ವಲ್ಪ. ನಮ್ಮ ಅರುಣ ಮಾಡ್ಯಾನ್ರಿ ಅವ್ರ ಪಪ್ಪಾರಿಗೆ. ಅವನಿಗೆ ಇದು ಚಹಾ ಹೋಗಂಗಿಲ್ಲತ್ರಿ. ಅಲ್ಲಿ ಸಾಲ್ಯಾಗ ಅವ್ರು ಹಾಲು ಹಾಕಿ ಚಹಾ ಕುಡಿತಿರ್ತಾರೆ. ಏನೋ ಸಾಂಬಾರು ಐತ್ರಿ ನಿನ್ನಿದೊಂದು ಸ್ವಲ್ಪ. ರೊಟ್ಟಿ ಮಾಡ್ಬೇಕಂತ ಹೇಳಿ ಅಂದೆ ರೀ. ರೊಟ್ಟಿ ಪಲ್ಯ ಮಾಡಿ ಕೊಟ್ಟನೆ ಅಂದ್ರೆ ಮೊದಲು ಪಲ್ಯ ಮಾಡಿಟ್ನಂದ್ರೆ ರೊಟ್ಟಿ ತಿಂತಾರೆ ಬಾ ಅಂಥೇಳಿ ಕಟ್ಗೆ ಹೊರಗೆ ಜಗ್ಗಿ ಹೋಗಿ ಇಷ್ಟ ಅವ್ರಿಗೆ ಹರ್ಕೊಂಬಂದಿ ನೋಡ್ರಿ. ಅವ್ರಿಗೆ ತೊಗೊಂಬಂದಿನ್ರಿ. ನಾನು ಒಂದು ಚಹಾ ಬ್ರೆಡ್ ತಿಂದೆ ರೀ ಸ್ವಲ್ಪ. ಈಗ ಕ್ರೀಮ್ ಇದು ರೀ ಡೊನೇಟ ಅವನ ತಿಂದ ನಾನು ಅವಲ್ಲ ನಾತನ್ರಿ. ಇಷ್ಟು ಅವ್ರಿಕಾಯಿ ತೊಗೊಂಡು ಬಂದೀನಿ ರೀ. ತಾಜಾ ಅವ್ರಿಕಾಯಿ ರೀ, ತಾಜಾ ಅವ್ರಿಕಾಯಿ ನೋಡ್ರಿ. ಎಳಿ ತೊಗೊಂಬಂದೀನಿ ರೀ. ಬಿರುಸಾಗಿ ಎಲ್ಲ ಬೀಜ ಆಗಾಕತ್ತಾವ. ಬ್ಯಾಸ್ಗಿ ದಿನಕ್ಕೆ ಒಣಗ್ತಾವ್ರಿ. ಒಣಗೀಗ ಮುಂದೆ ಕಾಳು ಮಳೆಗಾಲದಾಗ ಕಾಳಿನ ಪಲ್ಯ ಮಾಡಕ್ಕೆ ಬರ್ತೈತೆ ನಿಂತಾರೆ. ಅದಕ್ಕೋಸ್ಕರ ನೋಡಿ ಅವನ್ನ ಬಿಟ್ಟಿನ್ರಿ ಅಲ್ಲೇ. ನಾನು ಒಬ್ಬಾಕಿನೇ ಇರ್ತೀನಿ ರೀ. ಎಷ್ಟು ಮಾಡ್ಕೊಳ್ದಾಗ್ತೈತ್ರಿ, ಸ್ವಲ್ಪ ಮಾಡ್ದಾಕತ್ರೆ. ಹಾಗೆ ಕಾಯಿ ಉಳಿಯಾಕತ್ತವ್ರಿ ಅವು. ಒಯ್ದು ಮಾರ್ಕೆಟ್ಗೆ ಒಂದು ಮಾರ ರೇಟ್ ಎಷ್ಟೈತಿ ಏನೋ ಗೊತ್ತಿಲ್ಲ ರೀ. ನಮಗೂ ಹೋಗಂಗೆ ಆಗಂಗಿಲ್ಲ ರೀ. ಬಿಜಿ ಒಳಗೆ ಯಾವಾಗ ಹೋಗೋದಾಕತ್ರಿ ತೊಗೊಂಡು. ಮತ್ತು ಇವು ಅಷ್ಟ ನಾನು ಯಾರು ಕರ್ಕೊಂಡು ಹೋಗ್ಬೇಕ್ರಿ ನಮ್ಮನ್ನ ಮಾರಕ್ಕೆ. ಅದಕ್ಕೆ ನಮಗೆ ಮಳೆಗಾಲದಾಗ ಕಾಳು ಆಗ್ತಾವ್ರಿ ಪಲ್ಯಕ್ಕೆ. ಮುಂದೆ ಅದ್ರದ್ದು ಪಲ್ಯ ಭಾಳ ಚಲೋ ಆಗ್ತೈತ್ರಿ ಕಾಳಿಂದು. ಬೇಕಾದ್ರೆ ಅವಾಗ ಕಾಳು ಆದ್ರೆ ಇನ್ನೂ ಜಾಸ್ತಿ ಆದವು ಅಂದರೆ ಯಾರಿಗಾರ ಕೊಡಕ್ಕೆ ಬರ್ತೈತ್ರಿ. ಕಾಯಿ ಒಯ್ದು ಯಾರಿಗೆ ಕೊಡ್ಬೇಕ್ರಿ ಹೋಗಿ. ಅದಕ್ಕೆ ನೋಡ್ರಿ ಇಷ್ಟು ಹರ್ಕೊಂಬಂದಿನಿ ರೀ. ಎಳಿ ಅದಾರ ಫುಲ್ ಎಳಿವ್ರಿ. ಎಳಿ ಫುಲ್ ಅದಾರ ನೋಡ್ರಿ. ಹಿಂಗೆ ಹಿಡಿಯೋಣ ಮುರಿಯಾಕತ್ತಾವ್ರಿ. ಬರ್ರಿ ಸ್ನೇಹಿತರೆ, ಇವತ್ತು ಅವ್ರಿಕಾಯಿ ಪಲ್ಯ ಮಾಡ್ತೀನಿ. ಇಷ್ಟ ಮೆಣ್ಸಿಕಾಯಿ ಸಿಕ್ಕುರಿ. ಅರುಣಾಗ ಸಂಜಿಕ ಬಜ್ಜಿ ಮಾಡಿ ಕೊಡ್ತೀನಿ ರೀ. ಇನ್ನೊಂದು ಸ್ವಲ್ಪ ಆದ್ರೆ ಬೇಷ್ ಆಗ್ತಾವ್ರಿ. ಸಣ್ಣ ಅದಾವ್ರಿ ಮೆಣ್ಸಿನ್ಕಾಯಿ. ನೋಡ್ತೀನಿ ರೀ ಯಾರಲ್ಲಾರ ಸ್ವಲ್ಪ ಕೇಳ್ತೀವಿ ರೀ ಮೆಣ್ಸಿನ್ಕಾಯಿ. ನೀನೇ ತೊಗೊಂಬಂದಿದ್ದೆ ರೀ ಮುಂಜಾನೆ. ಅವಲಕ್ಕಿಗೆ ಒಂದಿಟ್ಟು ಹಾಕಿದ್ದೀವಿ ರೀ ಮೆಣ್ಸಿನ್ಕಾಯಿ. ಅವಲಕ್ಕಿಗೆ ಹಾಕಿದೆ ರಾತ್ರಿ. ಮತ್ತು ಚಪಾತಿದು ತಂಗಳ ಚಪಾತಿದು ಸುಸ್ಲಾ ಮಾಡಿದ್ದೆ ಸ್ನೇಹಿತರೆ. ಅದಕ್ಕೊಂದು ಸ್ವಲ್ಪ ಹಾಕಿದೆ. ಮತ್ತು ಇವತ್ತು ಇಷ್ಟು ಸಿಕ್ಕು ಮತ್ತು ತೊಗೊಂಡು ಬಂದಿ ನೋಡ್ರಿ. ನೀನು ಬೆಳಿಗ್ಗೆನೇ ತೊಗೊಂಡ್ಬಂದಿದ್ದಾರೆ. ಅವು ದಿನ ಮುಂಗಲ್ ಏನು ಮಾಡಾಕತೈತ್ರಿ, ಮೇವು ಎಲ್ಲ ಕಡ್ದು ಹೋಗ್ಯಾಕತ್ತು ಬಿಟ್ಟೈತ್ರಿ. ಹಸ್ರು ಮೇವ ಒಟ್ಟ ಇವು ಕಾಳು ಈಗ ಹಸ್ರು ಬಿಳಿ ಕಾಣ್ತಾವಿಲ್ರಿ. ಒಣಗಾನ ಇದ್ರೊಳಗಿನ ಕಾಳ ಕರಿ ಕಲರ ಇರ್ತಾವ್ರಿ. ಕರಿ ಅವ್ರಿಗೆ ಕಾಳತ್ತಾರ ನಮ್ಮ ಕಡೆ. ಒಬ್ಬೊಬ್ರು ಇದು ರೀ ನೋಡಿ ಸ್ನೇಹಿತರೆ. ರೊಟ್ಟಿನೂ ಆಯ್ತ್ರಿ, ಅವ್ರಿಕಾಯಿ ಪಲ್ಯನೂ ಮಾಡಿದೆ. ಯಜಮಾನ್ರು ನನ್ನ ಮಗ ಊಟ ಮಾಡಿ ಹೋದ್ರಿ. ಈಗ ಊಟ ಮಾಡಿ ಹೋಗ್ಯಾರಿ. ಅವ್ರಿಕಾಯಿ ಪಲ್ಯ ಹಚ್ಕೊಂಡು ಮಸ್ತ್ ಆಗಿತ್ತು ಮಮ್ಮಿ ಅವ್ರಿಕಾಯಿ ಪಲ್ಯ ಅಂದ್ರೆ ನಮ್ಮ ಅರುಣ. ಈ ಕಡೆ ಒಲಿ ಒಳಗೆ ನಾನು ಒಂದು ಬದ್ನಿಕಾಯಿ ಸುಟ್ಕೊಳಕತ್ತೀನಿ ಸ್ನೇಹಿತರೆ. ಬರ್ತಾ ಮಾಡ್ಕೋಬೇಕು ಅಂತ ಅಂದ್ಕೊಂಡು. ನಾನು ಒಂಥರ ಹಳೆ ಕಾಲದವಳು ಇದ್ದಂಗೆ ರೀ. ಪಲ್ಯ ಇದ್ರೂ ಕೂಡ ಒಂದಿಟ್ಟು ಚಟ್ನಿ ಅದು ಹಿಂಗೆ ನನಗೆ ಬೇಕ್ರಿ ಸೈಡ್ ರೊಟ್ಟಿ ಜೊತೆ. ಹಿಂಗೆ ಬದ್ನಿಕಾಯಿ ಈ ಬೆಂಕಿಯಾಗ ಸುಟ್ಕೊಂಡು ಹಿಂಗೆ ಮ್ಯಾಗ ತಳಗ ಸುಟ್ಕೊಂಡು ಒಂದು ಸ್ವಲ್ಪ ಉಪ್ಪ ಬೆಳ್ಳುಳ್ಳಿ ಒಂಚೂರು ಖಾರ ಹಾಕಿ ಜಜ್ಕೊಂಡ ತಿಂತೀನಿ ಸ್ನೇಹಿತರೆ. ಯಾರಿಗೆಲ್ಲ ಬರ್ತಾ ಇಷ್ಟ ಅಂತ ಕಮೆಂಟ್ ಮಾಡಿ. 10:30 ಆಯ್ತು ರೀ ಟೈಮ. ಅವ್ರಿಕಾಯಿ ಪಲ್ಯ ನೋಡ್ರಿ. ಊಟ ಮಾಡ್ಯಾರಿ. ಈಗ ಅಷ್ಟು ಬಾಂಡೆ ಅದಾವ, ಇನ್ನು ಬಟ್ಟೆ ತೊಳೆದು ಹಾಕ್ಬೇಕ್ರಿ. ಅರುಣ ಹೋಗ್ಯಾನ್ರಿ ಅಂಗಡಿಗೆ. ಇದೊಂದು ರೊಟ್ಟಿ ಫುಲ್ ಕಡಕ್ ಹಂಗೆ ಬೆಂಕಿಯಾಗ ರೀ ಬೇಯಿಸ್ಕೊಂಡು ಹಿಂಗೆಲ್ಲ ಕೆಂಪಾಗಬೇಕ್ರಿ ರೊಟ್ಟಿ. ಈ ಥರ ಕಡಕ್ ಆತಂದ್ರೆ ಕುರು ಚಟ್ನಿ ಜೊತೆ ಹಚ್ಕೊಂಡು ತಿನ್ನಾಕತ್ತೆ. ಲಾಸ್ಟ್ ಟೈಮ್ ಸಿಕ್ಕಾಗ ಈ ಥರ ಮಾಡ್ಕೊಂಡು ತಿಂತಿರ್ತೀನಿ. ಒಮ್ಮೆ ಏನೈತಿ ಬಿಸಿ ರೊಟ್ಟಿ ಹಂಗೆ ಏನು ಇದ್ದಿದ್ದರಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗುದ್ರಿ. ಇದ ಬೇಕು ಅದ ಬೇಕು ಅಂತ ಏನು ನಮ್ಮ ಮನ್ಯಾಗ ಹಂಗೆ ಕೇಳಂಗಿಲ್ಲ. ನನಗೂ ಅಷ್ಟ ಇದನ್ನ ಮಾಡ್ಕೊಂಡು ತಿನ್ಬೇಕು ಅಂತ ಹೇಳಿ ಏನೋ ಇದು ಟೈಮ್ ಸಿಗಂಗಿಲ್ಲ ಸ್ನೇಹಿತರೆ. ಏನು ಮಾಡೋದು, ಈಗ ಮಗ ಅದಾನಂತ ಹೇಳಿ
ಸ್ವಲ್ಪ ಟೈಮ್ ಐತೈತೆ. ನಾನು ಒಂದು ಬರ್ತಾ ಬದ್ನಿಕಾಯಿ ಆಲ್ರೆಡಿ ಸುಟ್ಟೈತ್ರಿ. ಈಗ ಇದನ್ನು ತೆಗಿಬೇಕ್ರಿ. ಹಿಂಗೆ ಮ್ಯಾಗ ತಳಗ ಹಿಂಗೆ ಬೆಂಕಿಯಾಗ್ರಿ ಗ್ಯಾಸ್ ಮ್ಯಾಗೂ ಇದು ಮಾಡ್ತಾರೆ, ಸುಡ್ತಾರೆ. ನಮ್ಗೆ ಗ್ಯಾಸ್ ಮ್ಯಾಗಿಂದ ಇಷ್ಟ ಆಗಂಗಿಲ್ಲ ರೀ. ಬೆಂಕಿಯಾಗ ಜಾಸ್ತಿ ರೀ. ಟೊಮೆಟೊ ಹಣ್ಣು ನೋಡ್ರಿ, ನಮ್ಮ ತೋಟದಾನು ಅರುಣ ಹರ್ಕೊಂಡು ಬಂದಾನ್ರಿ ಟಮಾಟೆ. ನಾವ್ರಿಗೆ ಅಷ್ಟ ತೊಗೊಂಡು ಬಂದು ಸೋಸ್ಕೊಂಡು ಅಡ್ಗೆ ಮಾಡತ್ತಿದ್ದಾರೆ. ಮೇವು ಕಡ್ಕೊಂಬರಕ್ಕೆ ಹೋಗಿದ್ರಲ್ಲಿ ಅವ್ರ ಪಪ್ಪಾರ ಹಿಂದೆ ಹೋಗಿ ಟಮಾಟಿಗೆ ಹರ್ಕೊಂಬಂದನ್ರಿ ಹಣ್ಣಾಗಿದ್ದು. ಬಾ ಮಮ್ಮಿ ಜಲ್ದಿನ ಅಂತ ಹೇಳ್ಯಾನ್ರೆ. ನಿನ್ನೆ ವಿಡಿಯೋ ಹಾಕಿಲ್ಲ ಸ್ನೇಹಿತರೆ, ಯಾಕಂದ್ರೆ ನಿನ್ನೆ ಬೆಳಿಗ್ಗೆ ಮೊಬೈಲ್ ಅದು ತೊಗೊಂಡು ಹೋಗ್ಬಿಟ್ಟಾರೆ. ಅವ್ನು ಮಕ್ಕಳು ಬಂದ್ರಂದ್ರೆ ಅವ್ರು ಸ್ವಲ್ಪ ಮೊಬೈಲ್ ನೋಡೋದು ಚಟಾರಿ ಅವ್ರಿಗೆ. ಒಟ್ಟು ಏನು ಕಳ್ಕೊಂಡಿರ್ತಾರೋ ಏನೋ ಗೊತ್ತಿಲ್ಲ ರೀ. ಮೊಬೈಲ್ದಂದು ಹುಳ ಇದ್ದಂಗೆ ನೋಡ್ರಿ. ಈಗಿನ ಮಕ್ಳು ಮೊಬೈಲ್ ಕೈಯಾಗ ಸಿಕ್ತಂದ್ರೆ ಬರೇ ನೋಡಿದ್ರಾಗನ ಟೈಮ್ ಅದ್ರಾಗ ಹೋಗಿಸ್ಬಿಡ್ತಾರೆ. ಬರ್ರಿ ಸ್ನೇಹಿತರೆ, ನಾನು ಅದೊಂದು ಬದ್ನಿಕಾಯಿ ಬರ್ತಾ ಮಾಡಿಕೊಂಡು ಊಟ ಮಾಡಿ ಬಾಂಡೆ ಏನು ತೊಳೆಯಂಗಿಲ್ಲ ಸ್ನೇಹಿತರೆ, ಬಟ್ಟೆ ಅಡ್ ತೊಳೆದು ಹಾಕಿ ಹೋಗ್ತೀನಿ ರೀ. ಮತ್ತು ಕ್ಲಾಸಿಗೆ ಬರಾಕತ್ತಾರೆ ಸ್ನೇಹಿತರೆ. ಕ್ಲಾಸಿಗೆ ಹುಡುಗಿಯರು ಬರತ್ತಾರ. ಅವ್ರು 11 ಗಂಟೆ ಟೈಮಿಗೆ ಬರ್ತಾರೆ. ಅಷ್ಟ್ರೊಳಗೆ ನಾನು ನನ್ನ ಮನೆ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕ್ರಿ. ಈಗ 10:30 ಆಗೈತ್ರೆ. 11ಕ್ಕೆ ಬರ್ತಾರೆ. 11ಕ್ಕೆ ಬಂದ್ರಂದ್ರೆ ಮತ್ತು ಅವ್ರಿಗೆ ಅಲ್ಲಿ ಅದ್ರ ದರ್ಶನದ ನಾನು ನಿನ್ನೆ ವಿಡಿಯೋ ಹಾಕಿಲ್ಲ ರೀ. 2 ದಿನ ಬರಾಕತ್ತಾರೆ ರೀ. ಇವತ್ತಿಗೆ 3ನೇ ದಿನ ಆಯ್ತು ರೀ. ನಿನ್ನೆ ಎಡಿಟಿಂಗು ಮಾಡೋದಾಗಲಿಲ್ಲ ರೀ. ವಿಡಿಯೋ ಮಾಡಿನ ಕರೆ ಎಡಿಟಿಂಗ್ ಮಾಡೋದಾಗಲಿಲ್ಲ, ಏನೂ ಇಲ್ಲ. ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ನೋಡ್ರಿ. ಬರ್ರಿ ಸ್ನೇಹಿತರೆ, ಊಟ ಮಾಡಿ ಅಂಗಡಿಗೆ ಹೋದ ಬೆಳಕ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಮ್ಮ ಕ್ಲಾಸಿನ ಅವಿಗೆ ಹೇಳ್ತಾ ಇದ್ದೀನಿ ನೋಡ್ರಿ. ಈಗ ನಾನು ಇದು ಬಂದ್ಬಿಟ್ಟು 13.5 ಇಂಚ ರೆಡಿ ಬ್ಲೌಸ್ ಐತ್ರಿ. 13.5 ಐತಿಲ್ಲವಿ, 13.5 ರೆಡಿ ಐತ್ರಿ. ಇದ್ರೊಳಗೆ 1 ಇಂಚ್ ಎಕ್ಸ್ಟ್ರಾ ಸೇರ್ಸ್ಕೊಂಡು 14.5 ಇಟ್ಕೊಂಡಿದೀವ್ರಿ. ಮತ್ತೆ ಶೋಲ್ಡರ್ ಬಂದ್ಬಿಟ್ಟು 5.5 ಇಂಚ್ ಐತ್ರಿ. 5.5. ಅದ್ರ ಬಗ್ಲಸು ಇದು ಕೂಡ 5.5 ಇಟ್ಟಿದೀವ್ರಿ. ಹಿಂಗ ಅವು ಎದಿ ಸುತ್ತಳತೆ ಎಷ್ಟೈತಿ? 8.5. ಇದು ಬ್ಯಾಕ್ ಐತ್ರಿ. ಬ್ಯಾಕಿಗೆ 8.5 ಇಂಚ ಎದಿ ಸುತ್ತಳತೆ ರೆಡಿ ಬ್ಲೌಸ್ ಐತ್ರಿ. ಇದು ಇದ್ರೊಳಗ ಮಾರ್ಜಿನ್ ಅನ್ನೋದು ನಾವು 1.5 ಇಂಚ ಎಕ್ಸ್ಟ್ರಾ ಇಟ್ಕೋತೀವ್ರಿ. ಕೆಳಗೆ ಸೊಂಟ 8. ಸೊಂಟದ ಸುತ್ತಳತೆ 16 ಇಂಚ್ ಐತ್ರಿ. 16 ಒಳಗೆ 2ನೇ ಭಾಗ ಅಂದ್ರ 8 ಇಂಚ್ ಬರ್ತೈತ್ರಿ. 8 ಇಂಚ್ ಒಳಗ ನಾವು ಇಲ್ಲಿ 1 ಇಂಚ ಸೊಂಟಕ್ಕೆ ಟಕ್ಸ್ ಇಟ್ಕೋತೀರಿ ಬ್ಯಾಕ್ ಅಲ್ಲಿ. ಹಾಗೆ ಮಾರ್ಜಿನ್ 1.5 ಇಂಚ್. ಇಲ್ಲಿದಿಂದ ಇಲ್ಲಿ ಬಗಲ್ ಸೇಪ್ ತಕ್ಕೊಳಕ ಒಂದ್ರ ಮ್ಯಾಗ 2 ಗೆರೆ ಇಟ್ಕೋತೀನಿ. 1.25 ಇಂಚ ಹಿಂಭಾಗಕ್ಕ, 1.25 ಇಂಚ್ ರೀ. ಮುಂಭಾಗಕ್ಕ 1 ಇಂಚಿಗೆ 1/4 ಇಂಚ್ ಕಡಿಮೆ ರೀ. ಇಲ್ಲಿದಿಂದ ರೌಂಡ್ ಸೇಪ್ ಹಾಕೋಬೇಕವಿ. ಈ ಸೇಪ್ ಹಾಕೋದ್ ಬತ್ತಂದ್ರ ಬ್ಲೌಸ್ ಎಲ್ಲಿನೂ ಇದು ಆಗಂಗಿಲ್ಲ ಸ್ನೇಹಿತರೆ. ಇದು ಹಿಂಭಾಗದಾಯ್ತ್ರಿ. ಹಿಂಭಾಗದ ಕೊರಳು ನಾನು ಯಾವ ತರ ಹಾಕೋತೀನಿ ಅಂತ ತೋರಿಸ್ತೀನಿ ನೋಡ್ರಿ. ಈ ಮೆಥಡ್ ಭಾರಿ ಈಜಿ ಐತ್ರಿ. ಇದೇನ್ ರೆಡಿ ಬ್ಲೌಸ್ ಇರ್ತೈತ್ ನೋಡ್ರಿ, ಇಲ್ಲಿ 1/2 ಇಂಚ್ ಬಿಡ್ಬೇಕ್ರಿ ನಾವು. ಈ 1/2 ಇಂಚ್ ಬಿಟ್ಟು ಇಲ್ಲಿ ಮ್ಯಾಲ್ಗಡೆ 1/2 ಇಂಚ್ ಬಿಟ್ಟಿವಂದ ಕೊರಳು ಅನ್ನೋದು ಕರೆಕ್ಟ್ ಆಗಿ ನಮ್ಗ ಸೇಪ್ ತಕ್ಕೊಳಕ ಅಳತಿ ಬರಬ್ಬರಿ ಆಗ್ತೈತ್ ನೋಡ್ರಿ. ಇದು ಇಲ್ಲಿದಿಂದ 1/2 ಇಂಚ್ ಅವಿ ರೌಂಡ್ ಸೇಪ್ ತಕ್ಕೊಳ. ಟಕ್ಸ್ ಇಟ್ಕೋದು 4.25 ಬಿಟ್ಟು ಇಲ್ಲಿದಿಂದ ಇದು ಹೆಂಗ ಕೊರಳು ತಳಗಿರ್ತೈತಿ ನೋಡಿ, ತಳಗ್ ಬರ್ತೈತಿ ಟಕ್ಸ. ಮ್ಯಾಗ ಇತ್ತಂದ್ರ ಮ್ಯಾಗ ಹೋಗ್ತೈತಿ ಅಷ್ಟೇ. ಇದಕ್ಕೆ ಬರಬರಿ ಆಗ್ತೈತಿ 3.5 ಇಂಚ್ ಉದ್ದ. ಈ ಕಡೆ 1/2 ಇಂಚ, ಆ ಕಡೆ 1/2 ಇಂಚ್.
ಸ್ನೇಹಿತರೆ ಆಕಿ ಅವಿ ಹೋದವ್ರಿ ಹೋಗೋಣ ಆಚಿ ಕಡೆ ಮಸಿನ್ ತಂದ ಇಲ್ಲಿ ಇಟ್ಟಿವ್ರಿ. ತುಂಬಾನೇ ಸೆಕೆ ಆಗಾಕತ್ತೈತ್ರಿ ಅಲ್ಲಿ. ನನ್ ಮಗ ನಾನು ಕೂಡಿಸಿ ಇಲ್ಲಿ ತಗೊಂಡ್ ಬಂದ್ ಇಟ್ಟಿವ್ರಿ. ಇವಾಗ ಒಂದ ಕೈಚೀಲ ಹೊಲಿದ್ ಬಂದೈತಿ ನೋಡ್ರಿ. ಇದು ಹೆಣಕಿ ಕೈಚೀಲ. ಈ ತರ ಸ್ಟಿಚ್ ಅವ್ರು ಹೆಣಕಿ ಹಾಕ್ಯಾರ್ರಿ ನೋಡ್ರಿ. ಈ ತರ ಹೆಣಕಿ ಮಾಡಿರ್ತಾರೆ ಮೇಟಿ ಅರ್ಬಿ ಮ್ಯಾಗ ಈ ಉಣಲ್ ದಾರದ್ಲೆ. ನನ್ಗೂ ಕೂಡ ಈ ತರ ಎಲ್ಲಾ ಸ್ಟಿಚ್ ಮಾಡ್ತೀನಿ ನಾನು. ಲಕ್ಷ್ಮಿ ಪಡ್ದ ಹಾಗೆ ಇಂಥವ್ ಕಮಾನ್ ಪಡ್ದ ಮತ್ತೆ ಕೈಚೀಲ್ಗಳು ದುಬ್ಬುಟಿ ಇವೆಲ್ಲ ಹೆಣಿತಿದ್ದಾರೆ. ಇವತ್ತ ಒಬ್ರು ಬ್ರದರು ಈ ಮಧ್ಯಾಹ್ನ ಟೈಮ್ದಾಗ್ರಿ ನಾನು ಬ್ಲೌಸ್ ಅಥವಾ ಏನಾದ್ರು ಹೊಲಿಬೇಕು ಇಲ್ಲ ಸೀರೆ ಪಿಕೋಪಾಲ ಮಾಡಿಟ್ಟಿನ್ರಿ. ನೀನ್ ಪಿಕೋಪಾಲ ಅದಕ್ಕ ಕೈವಲಿಗೆ ಹಾಕುದಿತ್ತು ಅವ್ನ್ ಮಾಡ್ಬೇಕತ್ ನಾ ಮಾಡಿದ್ದಾರೆ. ಇದ್ರ ಅಳತಿನೇ ನಾನೇ ಬ್ಲೌಸ್ ಪೀಸ್ನು ಕೂಡ ನಮ್ದೇ ಹಚ್ರಿ ಅಂತಂದ್ರೆ ಬ್ಲೌಸ್ ಪೀಸು ನಮ್ದೇ. ಹಾಗೆ ಇದನ್ನ ಸ್ಟಿಚಿಂಗ್ ಮಾಡುದು 100 ರೂಪಾಯಿ ನೋಡ್ರಿ. ಇದ ಈ ತರ ಇದ್ರ ಅಳತಿದ ಇದನ್ನ ತಕೊಂಡಿನ್ರಿ ಕಟ್ ಮಾಡಿ. ಮತ್ತ ಇವಕ್ಕ ಸೈಡ್ ನೀರ್ಗಿ ಕೊಡ್ಬೇಕಂತೇಳಿ 3 ಪಟ್ಟಿ ತರ ಇದ್ರನ್ನ 3 ಇಂಚಿನು ಇವ್ ತಕೊಂಡಿ ನೋಡ್ರಿ. 3 ಇಂಚಿನು ಅದಾವ್ರಿ. 3 ಪಟ್ಟಿ ತಕೊಂಡ್ರಿ ಜಾಯಿಂಟ್ ಮಾಡಿ ಈ ರೌಂಡ್ಕ ಇದಕ್ಕ ನೀರ್ಗಿ ಕಟ್ಕೋತ್ ಬರ್ಬೇಕ್ರಿ. ಹಾಗೆ ಮತ್ತ ಇದಕ್ಕ ಕಸಿ ಮಾಡ್ಬೇಕು ಅಂತ ಅನ್ಕೊಂಡು ಇವತ್ರನ್ನ 2 ಪಟ್ಟಿ ಈ ತರ ಕಟ್ ಮಾಡ್ಕೊಂಡಿದ್ರೆ ಕಸಿ ನೋಡ್ರಿ. ಇವು ಡಬಲ್ ಮಾಡ್ತೀನಿ. ಇದು ಕಟ್ ಮಾಡಂಗಿಲ್ಲ, ಇದು ದಿಪ್ ಆಗ್ತೈತೆ ಅಂತ ಹೇಳಿ ಹಿಂಗೆ ಡಬಲ್ ನ ಇದನ್ನ ಹೊಳಸಿ ಕಸಿ ಹಿಂಗ್ ಮಾಡ್ಕೊಂಡ್ ಬಿಡ್ತೀನಿ. ಇಲ್ಲಾಂದ್ರ ಸಣ್ಣ ಅದು ಅಂದ್ರ ಜಲ್ದಿನ ಕಟ್ ಆಗ್ತಾರ ಇವು. ಈ ತರ ಕಸಿ ಮಾಡಿ ಹಚ್ಚಿ ಬಿಡುದ್ ನೋಡ್ರಿ. ಅವಕ್ಕ ನೋಡ್ರಿ ದಿಪ್ ಆಗ್ತೈತ್ರಿ. ಕಟ್ ಮಾಡಂಗಿಲ್ಲ. ನಡಬರ್ ಕಟ್ ಮಾಡ 2 ಆಗ್ತಾರ ಇವು. ಕಟ್ ಮಾಡೋದಿಲ್ಲ ಹಿಂಗೆ ಇದಕ್ಕ ದಿಪ್ ಹಂಗೆ ಹೊಲಿಗೆ ಹಾಕಿದ್ವಿ ಅಂದ್ರೆ ಚಂದ ಆಗ್ತೈತ್ ನೋಡ್ರಿ. ಬರ್ರಿ ಇದನ್ನ ಕಟ್ಟಿಂಗ್ ಅಂತೂ ಮಾಡಿನ್ರಿ. ಸ್ಟಿಚಿಂಗ್ ಮಾಡಿ ಮತ್ತೆ ನಾನು ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಈ 2 ಬ್ಲೌಸ್ಗೆ ಹುಕ್ಸ್ ಹಚ್ಚಿದ್ರೆ ಮಷೀನ್ ಪಿಕೋ ಮಷೀನ್ ಆ ಕಡೆ ಮತ್ತ ನನ್ ಮಷೀನ ನನ್ ಜಾಗದಾಗ ಇಲ್ಲೇ ಬರ್ತ್ ನೋಡ್ರಿ. ಮಷೀನ ಈ ಜಾಗ ತುಂಬಾನೇ ಇದು ಐತ್ ಕರೆ. ಯಾಕ ಅಲ್ಲಿ ಸಿಕ್ಕಾಪಟ್ಟೆ ಸೆಕೆ ಆಗಾಕತ್ರಿ. ಅದು ಜಾಗ ತುಂಬಾನೇ ಲಕ್ ಜಾಗ ಐತ್ರಿ ನನಗ. ಆ ಜಾಗದಾಗನ ಇಷ್ಟ ಬಾಳ ಹೊಲಿಲಾಕರೆ. 2 ಒಂದ ಜಾಗ ಕರೆ ಅಡ್ಜಸ್ಟ್ ಆಗವಲ್ತ್ರಿ. ಸಿಕ್ಕಾಪಟ್ಟೆ ಸೆಕೆ ಆಗಾಕತ್ತಿತ್ತು. ಅದಕ್ಕ ಇಲ್ಲಿ ತಗೊಂಬಂದಿಟ್ಟಿನಿ ನೋಡ್ರಿ. ಬರ್ರಿ ಇದನ್ನ ಸ್ಟಿಚಿಂಗ್ ಮಾಡಿ ಯಾವ ತರ ಸ್ಟಿಚಿಂಗ್ ಮಾಡ್ತೀನಿ ಸ್ಟಿಚಿಂಗ್ ಮಾಡಿದ ಬಳಿಕ ತೋರಿಸ್ತೀನಿ. ಇದನ್ನ ನೋಡಿ ಸಪೋರ್ಟ್ ಮಾಡಿ. ಇದನ್ನ ಅದೊಂದ ಕೈಚೀಲ ಹೊಲದು ನಮ್ಮ ಆಡುಗಳನ್ನ ಮೇಸಾಕತ್ತಿ ನೋಡ್ರಿ. ಆಡ ಬಿಟ್ಟಿನಿ. ಆಡ ಮೇಸು ಡ್ಯೂಟಿ ರೀ. ಅರುಣ ಕೂತಾನ್ರಿ ಅಂಗಡ್ಯಾಗ. ನೋಡ್ರಿ ಅಲ್ಲಿ ಗೆನ್ನೂರವನ ಆಯಿ ಬಂದಿದ್ದಾರೆ. ಆಕಿ ಬಂಡರಾಚಾರಿ ತಲೆ ತೊಗೊಂಡಿನ ಸ್ನೇಹಿತರೆ. ಕೂದಲೆಲ್ಲ ಬೆಳ್ಳಗಾಗಿಬಿಟ್ಟವ್ರಿ. ಅಜ್ಜಿ ಆಗಿಬಿಟ್ಟಿನ್ರಿ ನಾನು. ಅಜ್ಜಿ ಬಜ್ಜಿ. ಅದು ರೆಡ್ ಕಲರ್ ನೈಟಿ ಹಾಕೊಳಕತ್ತ 3 ತಿಂಗಳ ಆಯ್ತು ರೀ. ಇದನ್ನ ಇವತ್ತು ಹಾಕೊಂಡಿನ್ರಿ. ಯಾಕಂದ್ರೆ ನಿನ್ನೆ ಬಟ್ಟೆ ಅಲ್ಲಿ ಆಚೆ ಕಡೆ ಕೋಲಿ ಹಸನ್ ಮಾಡೋ ಮುಂದೆ ಅದು ಹೊಲದ ಹಾಕಿದ್ದು ಅಲ್ಲೇ ಐತ್ರಿ. ಒಯ್ದೇ ಇಲ್ಲ ರೀ. ಅದನ್ನ ಒಯ್ದೇ ಇಲ್ಲ ರೀ. ನಿನ್ನೆ ಕ್ಲೀನ್ ಮಾಡೋ ಮುಂದೆ ತಗೊಂಡು ಮನೆಗೆ ಹೋಗಿದ್ದೆ ನೋಡ್ರಿ. ಆಡ್ಗಳು ನೋಡ್ರಿ ಮೇಯ್ಲಾಕತ್ತಾವ ಹಿಂಗ. ಅರುಣ ಕೂತಾನ್ರಿ ಅಂಗಡ್ಯಾಗ ನೋಡ್ರಿ. ಸುಮ್ಮನೆ ಇವತ್ತೊಂದಿನ ರೀ. ನಾಳೆ ಒಂದಿನ, ನಾಡ್ದು ರವಿವಾರ ದಿನ 2 ದಿನ ಇರ್ತಾನ್ರಿ ಅವ. ಸೋಮವಾರ ಹೋಗ್ತಾನ್ರಿ. ಕೈಚೀಲ್ ಹೊಲದಿನ್ರಿ. ಅವರು ಬರಲಿಲ್ಲ ರೀ. ಇನ್ನೂ ಒಂದು ಸ್ವಲ್ಪ ಹೊಲಿದಿತ್ರಿ. ಜ್ಯೂಸ್ ಗಾಡಿ ಅವ್ರು ಬಂದರು. ಜ್ಯೂಸ್ ತೊಗೊಳ್ದು ಎಲ್ಲ ಇದು ಆಯ್ತು ನೋಡ್ರಿ. ಬರ್ರಿ ಆಡ ಮೇಸು ಟ್ಯಾಕ್ಟ್ರದವ್ರು ಸೌಂಡ್ ಅಂತೂ ಸಿಕ್ಕಾಪಟ್ಟೆ ಬರಾಕತ್ತೈತ್ರಿ. ಟೇಪ್ ಹಚ್ಕೊಂಡ್ರಿ ಬಬ್ಲಾದಿ ಜಾತ್ರಿದು ಸೌಂಡ್ ಬರಾಕತ್ತೈತಿ ನೋಡ್ರಿ. ಸ್ನೇಹಿತರೆ ಮನೆಗೆ ಬಂದು ಅನ್ನ ಮಾಡಿದ್ರಿ. ಬಿಸಿದ ಅನ್ನ, ರೊಟ್ಟಿ, ಪಲ್ಯ ಇತ್ತು. ಯಜಮಾನ್ರು ಮೊಸರು ತಂದಿದ್ರಿ. ಅರುಣಾಗ ಬಾಯಿ ಹುಣ್ಣಾದಂಗೆ ಆಗಿತ್ತಿರ್ಲ. ಒಟ್ಟೆ ಖಾರ ಏನು ತಿನ್ನಿಸ್ಬಿಡುವಲಾಗಿತ್ತು. ಮತ್ತು ಸಾಂಬಾರು ಇತ್ತು ಸ್ನೇಹಿತರೆ. ನಾನು ಒಂದು ಸ್ವಲ್ಪ ಪಲ್ಯ ಸಾಂಬಾರು ಹಚ್ಕೊಂಡು ತಿಂದೆ. ಅನ್ನ ಸಾರ ಒಂದು ಸ್ವಲ್ಪ ಹಾಕೊಂಡು ತಿಂದು ಊಟ ಮಾಡಿದೆ. ಯಜಮಾನ್ರು ಕೂಡ ಊಟ ಮಾಡಿ ಅವರು ಗಾಡಿ ಇವತ್ತು ಯಾಕಂದ್ರೆ ರೀ
ಬೆಳಗ್ಗೆ ಹೋಗ್ತಿದ್ರಿ, ನೈಟ್ ಇಲ್ಲೇ ವಸತಿ ಮಾಡಿ ಬೆಳಗ್ಗೆ ಹೋಗ್ತಿದ್ರು ಗಾಡಿ ತೊಗೊಂಡು. ಇನ್ನೊಂದು 2 ಗಾಡಿ ಅವ್ರು ಜೋಡಿದ್ರೆ ಮತ್ತು ಹೆಂಗಂದ್ರೆ ರೀ ಸ್ವಲ್ಪ ಈಗ ಗಾಡಿಗಳು ಜಾಸ್ತಿ ಇರ್ಲಾರ ಬಟ್ಟೆಕ ಫ್ಯಾಕ್ಟ್ರಿ ಏನು ಮಾಡತ್ತಾರತ್ರಿ, ಬಂದ್ ಮಾಡಾಕತ್ತಾರತ್ರಿ. ಬಂದ್ ಮಾಡ್ರಂದ್ರೆ ಲೇಟಾಗಿ ಚಂತನ ಅಲ್ಲೇ ದಿವ್ಸ ಕಳೆದಾಗ್ತೈತಿ. ಇವಾಗ ಹೋದ್ನಂದ್ರೆ ಮತ್ತೆ ನಸಕ್ನಾಗ ಖಾಲಿ ಆಗಿ ವಾಪಸ್ ಬರ್ತೀನಿ ಅಂತೇಳಿ ಹೋದ್ರು ಸ್ನೇಹಿತರೆ. ಊಟ ಮಾಡಿ ಹೋದ್ರಿ, ಬುತ್ತಿ ಕಟ್ಟಿಲ್ಲ ರೀ ಅವರಿಗೆ. ಈಗ ಯಾಕೇನೋ ರೀ ಡಬ್ಬಿ ಕಟ್ಟಂಗಿಲ್ಲ ರೀ. ಈಗ ಒಂದು 15 ದಿನ ಆಯಿತು. ಅದ್ರ ದರ್ಶನದ ಅವರು ನೈಟ್ ಮನೆಗೆ ಬಂದು ಊಟ ಮಾಡಿ ಇಲ್ಲೇ ವಸತಿ ಮಾಡಿ ಹೋಗ್ತಾ ಇದ್ರೆ ಬುತ್ತಿನೇ ಕಟ್ತಾ ಇಲ್ಲತ್ರಿ. ಯಾಕೋ ಇನ್ನು ಅಲ್ಲ ಸೀಸನ್ ಮುಗಿಯಕ್ಕೆ ಬಂದೈತ್ರಿ. ಭಾಳ ರೀ ಇನ್ನೊಂದು 4-5 ಟ್ರಿಪ್ ಹೋಗ್ತಿರ್ಬೇಕ್ರಿ, ಅಷ್ಟೇ ಐತ್ರಿ. ಯಾಕೆ ಅವರಿಗೆ ಇದು ಮಾಡೋದತ್ತೆ, ನಾನು ಮೆಹಂದಿ ಹಚ್ಕೋಬೇಕಂತ ಹೇಳಿ ಮೆಹಂದಿ ಕಲಿಸಿಟ್ಟಿದ್ದೆ ರೀ. ಯಜಮಾನ್ರು ಇಲ್ಲೇ ವಸತಿ ಮಾಡ್ತಾರೇನೋ, ಅವ್ರ ಕಡೆನೇ ಹಚ್ಕೋಬೇಕು ಅಂತ ನಾ ಮಾಡಿದೆ ರೀ. ಹೋಗಿಬಿಟ್ಟಾರೆ ಅವರು. ಇದಕ್ಕೆ ಏನೇನು ಹಾಕಿನಂದ್ರೆ ಸ್ನೇಹಿತರೆ, ಚಹಾ ಪುಡಿ ರೀ, ಚಹಾ ಪುಡಿ ಕುದಿಸಿ ಹಾಕಿನ್ರಿ ಈ ಸಲ ಒಂದಿಟ್ಟು. ಚಹಾ ಪುಡಿ ಕುದಿಸಿ ಯಾಕೋ ಜಲ್ದಿನ ಬೆಳ್ಳಗಾಗಕತ್ತವ್ರೆ. ನಾನು ಪದೇ ತಲೆ ಸ್ನಾನ ಮಾಡೋದು, ಯಾಕಂದ್ರೆ ಸಿಕ್ಕಾಪಟ್ಟೆ ಹೀಟ್ ಆದಂಗೆ ಆಗ್ತೈತೆ. ಒಂದು 4 ದಿನ ಹೋಗಂಗಿಲ್ಲ ರೀ ಶಾಂಪೂ ಹಚ್ಚಿ ತೊಳ್ಕೊಳ್ಳೋದು. ಹಿಂಗೆ ಮಾಡಿಬಿಡ್ತೀನಿ ತಂಪಾದಂಗೆ ಆಗ್ತೈತಿ ಜಲ್ದಿನ ಅಂಥೇಳಿ. ಹಿಂಗಾಗನ ಎಲ್ಲ ಬೆಳ್ಳಗಾಗಕತ್ಬಿಟ್ಟವ್ರು ಜಲ್ದಿನ. ಅದಕ್ಕೆ ಇವತ್ತು ಒಂದು ಸ್ವಲ್ಪ ಚಹಾ ಪುಡಿ ಕುದಿಸಿ ಅದ್ರ ನೀರು ಅದ್ರೊಳಗೆ ಹಾಕಿ ಕಲಸಿನ್ರೆ. ನೋಡೋಣ್ರಿ ಏನಾಗ್ತೈತಿ, ಜಾಸ್ತಿ ದಿನ ಬರ್ತೈತೆ ಏನು ಮಾಡ್ತೈತೆ ಅಂತೇಳಿ ಹಾಕಿ ನೋಡ್ರಿ. ಫ್ಯಾನ ಚಾಲೂ ಮಾಡಿದ್ರಿ, ಸಿಕ್ಕಾಪಟ್ಟೆ ಸೆಕೆ ಆದಂಗೆ ಆಗ್ಲತ್ತೈತ್ರಿ. ಇನ್ನು ಮ್ಯಾಗ ನಮ್ಗೆ ಒಟ್ಟು ಯಜಮಾನ್ರಿ ಇದ್ರಂದ್ರೆ ಮ್ಯಾಳ್ಗಿ ಮ್ಯಾಗ ಹೋಗಿ ಮಕ್ಕೋತೀವಿ. ಒಬ್ಬರೇ ಅಂತೂ ನಾವು ಹೋಗಂಗಿಲ್ಲ ರೀ ಮ್ಯಾಗ. ನೈಟಿ ನೋಡ್ರಿ, ಇದು ಅದು ಹಾಕೊಳಕತ್ತು ಎಷ್ಟು ದಿನ ಆಯ್ತು ರೀ. ಇದು ಈಗ ಹಾಕೊಳಕತ್ತೀನಿ ಸ್ನೇಹಿತರೆ. ಹೊಸದರಿ ಇವತ್ತು ಫಸ್ಟ್ ಹಾಕೊಂಡ್ರಿ ನೈಟಿ. ಚಂದ ಕಾಣಕತ್ತೈತ್ರಿ. ಆದ್ರೆ ತೋಳು ಒಂದು ಸ್ವಲ್ಪ ಉದ್ದ ಆದಂಗೆ ಆಗ್ಯಾವ್ರೆ. ಬಿಚ್ಚಿ ತೋಳನ್ನ ಇದು ಮಾಡ್ಬೇಕಂತೇಳಿ ಇಟ್ಟೈಕ್ರಿ, ಬಿಚ್ಚುದು ಆಗಿಲ್ಲ ಸ್ನೇಹಿತರೆ. ಬರೇ ಬ್ಯಾರೆದವ್ರ ಬಟ್ಟಿನೇ ಹೊಲಿದು ನಮ್ಮ ಬಟ್ಟೆ ಅಲ್ಲೇ ಇಡೋದು. ನಿನ್ನೆ ನೈಟ್ ಬರೋ ಮುಂದ್ರಿ ಹಬ್ಬದ ದೀಪಾವಳಿಯಾಗಿಂದ ಸೀರೆ ಪಿಕೋ ಹಾಕೋದ್ರಿ. ಬರೋ ಮುಂದೆ ಪಿಕೋ ಹಾಕೊಂಡು ಬಂದೀನಿ ರೀ. ಬರಾಗಿದ್ದೊಂದು ನೈಟಿ ತೊಗೊಂಬಂದಿನು. ಮತ್ತು ದೀಪಾವಳಿಯಾಗ ಕಟ್ ಮಾಡಿರೋ ಬ್ಲೌಸ್ಗಳು ನಾನು ಇನ್ನೂ 2 ಬ್ಲೌಸ್ ಅದಾವ್ರಿ. ಒಂದೇ ಹೊಲ್ಕೊಂಡಿನಿ ರೀ. ಅವಾಗ ಆ ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡಬೇಕು ನೋಡಿ. ಬರೀ ಹೆಂಗಂದ್ರೆ ರೀ ಟೈಲರ್ಗಳು ಇವತ್ತು ನಾವೇ ಹೊಲ್ಕೋತೀವ, ಹಿಂದೆ ಹೊಲ್ಕೊಂಡ್ರೆ ಆತ, ನಾಳೆ ಹೊಲ್ಕೊಂಡ್ರೆ ಆತ ಅಂತ ಹಾಗೆ ತೆಗೆದಿಟ್ಟಿವಂದ್ರೆ ಇಟ್ಟೇ ಬಿಡ್ತೀವಿ. ಬರೀ ಬ್ಯಾರೆದವ್ರ ಬಟ್ಟಿನ ಸ್ಟಿಚ್ ಮಾಡೋದು. ಅದು ಒಂದು ಕೈಚೀಲ ಹೊಲಿದೆ ಸ್ನೇಹಿತರೆ. ಅದು ಒಂದು 100 ರೂಪಾಯಿ ಮಾತ್ರ ಆತ್ರಿ. ಮನೆ ಕೆಲಸ, ಆಡುಗಳು ಸಂಜೆ ಆಡ ಮೇಯಿಸೋದು ಬಂದು ಮತ್ತೆ ಕಟ್ಗೆ ತೆಗೆದಿಟ್ಟಾರಿ. ಮತ್ತು ಮುಂಜಾನೆ ಏನಾರ ಕಟ್ಗೆ ತಕ್ಕೋತ ನಿಂದ್ರದು ಆಕೈತ್ರೆ. ಕಟ್ಗೆ ತೆಗೆದಿಟ್ಟು ಮತ್ತು ಹೊಳ್ಳಿ ಹೋಗಿ ನಾನು ಕರ್ಕೊಂಡು ಬಂದ ಅಡುಗೆ ಮಾಡಿ ಒಂದು ಸ್ವಲ್ಪ ಅನ್ನ ಮಾಡಿದೆ. ಅನ್ನ ಮಾಡಿ ಸ್ವಲ್ಪ ಸಾಂಬಾರು ಬಿಸಿ ಮಾಡಿದೆ. ಅವರು ಮೊಸರು ತೊಗೊಂಡ್ರು. ಎಲ್ಲರೂ ಕೂಡಿ ಊಟ ಮಾಡಿದಿರಿ. ಅವರು ನಾನು ಮನ್ಕೊಂಡಾನ್ರಿ. ಈಗ ಮನ್ಕೊಂಡಾನ್ರೆ ನಾನು ಹಾಸಿಗೆಯಾಗ ಕೂತ ಮಾತಾಡಕತ್ತೀನಿ ನಿಮ್ಮ ಜೊತೆ. ಯಾಕಂದ್ರೆ ತಲೆ ಮೆದರಾಗಿ ಹಚ್ಕೊಂಡಿದ್ರೆ ಕುತ್ತಲೇ ನಿದ್ದೆ ಬರೋಕೆ ಚಾಲೋ ಆಗಿಬಿಡ್ತೈತಿ. ತಂಪಾದಂಗೆ ಆಗ್ಬಿಡ್ತೈತಿ ಸ್ನೇಹಿತರೆ. ತಲೆಗೆ ತಂಪಾದಂಗಾಗಿ ಮುಖ ಸುಮ್ಮನೆ ತೊಳ್ಕೊಂಡಿಲ್ಲ. ಯಾಕಂದ್ರೆ ನನಗೆ ಭಂಡಾರ ಹಚ್ಚಿದ ಬಳಕ ತೊಕ್ಕೊಳಕ್ಕೆ ಇಷ್ಟನಾಗಂಗಿಲ್ಲ ಸ್ನೇಹಿತರೆ. ಯಾಕೋ ಬಂಡ್ರ ಹಚ್ಕೊಂಡೆ ಅಂದ್ರೆ ಮತ್ತು ಹೊತ್ತು ಮನಿಗೆ ಯಾರಾದರೂ ಬಂಡ್ರ ಹಚ್ಚಿ ಹೊತ್ತು ಮನಿಗೆ ಸಂಜೆ ಹಚ್ಚಿದ್ರಲ್ಲ, ಅದಕ್ಕೆ ತೆಗಿಯಬಾರ್ದನ್ನಂಗಾಗಿ ಮುಖನ ತಕ್ಕೊಳಿಲ್ಲ ರೀ. ಬಂದಿಲ್ಲಕ್ರೆ ಮುಖ ತಕ್ಕೋತಿದ್ದೆ ರೀ. ಬರೋಣ ತಕ್ಕೊಳಿಲ್ಲ ರೀ. ಇರ್ಲಿ ಬಿಡ್ರಿ, ದೇವ್ರದ್ದು ಪ್ರಸಾದ, ತಾಯಿ ಗೆನ್ನೂರಮ್ಮ ಪ್ರಸಾದ ಬಂದೈತಲ್ಲ. ಮತ್ತು ನಾಳೆಗೆ ನನ್ನ ಫ್ರೆಂಡ್ನೂ ಆಗಬೇಕು, ಹಾಗೆ ನನ್ನ ಯೂಟ್ಯೂಬ್ ವ್ಯೂವರ್ಸು ಆಗಬೇಕು. ಎಲ್ಲ ಇಲ್ಲಿದೆ ಒಬ್ಬರು ಜಾತ್ರೆಗೆ ಬರ್ರಿ ಅನ್ನತ್ತಾರ. ಬಾಬ್ಲಾದಿ ಜಾತ್ರೆಗೆ ಹೊಂಟಾರತ್ರಿ. ಅವರೆಲ್ಲ ಮನ್ಯಾನವರೆಲ್ಲ ಫ್ಯಾಮಿಲಿ ತೊಗೊಂಡು ಹೊಂಟಾರತ್ರಿ. ಅಕ್ಕ ಜಾತ್ರೆಗೆ ಹೋಗೋಣ ಅಂತೇಳಿ ಕಾಲ್ ಮಾಡಿದ್ರು ಸ್ನೇಹಿತರೆ ಮಧ್ಯಾಹ್ನದಾಗ. ನೋಡೋಣವ ನಿಮ್ಮ ಮಾಮನ ಕೇಳ್ತೀನು, ಹೋಗೋದಾದ್ರೆ ನೋಡ್ತೀನಿ. ನಾನು ಯಾವಾಗೂ ಹೋಗಿಲ್ಲ ಜಾತ್ರೆಗೆ, ಬರೀ ಕುಡ್ಕುರ್ ಜಾತ್ರೆನೇ ಇರ್ತೈತೆ ಅಂದು ನಾವು ಯಾವಾಗೂ ಹೋಗೇ ಇಲ್ಲ ರೀ. ಬಬ್ಲಾದಿ ಜಾತ್ರೆಗೆ ಅದು ಹೋಗೇ ಇಲ್ಲ. ಇನ್ನು ನಡಬರ್ಕ ಹೋಗಿ ಬಂದಿನ ಸ್ನೇಹಿತರೆ, ಅಷ್ಟೇ ಹೋಗಿಲ್ಲ ರೀ. ಹಂಗಂದ್ರೆ ರೀ ಬರೇ ಅಲ್ಲಿ ಹೆಂಗಂದ್ರೆ ರೀ ಜಾತ್ರೆಗೆ ಸಿಕ್ಕಾಪಟ್ಟೆ ಗದ್ದಲ್ರಿ. ಬರೇ ಕುಡ್ಕುರ್ ಜಾತ್ರೆನ ಸ್ನೇಹಿತರೆ. ಕುಡಿಯೋದು ಎಲ್ಲಿ ಬೇಕಾದಲ್ಲಿ ಬರೇ ಕುಡ್ಕ್ರನ ರೀ. ಅಲ್ಲಿ ಬಿದ್ದರು, ಇಲ್ಲಿ ಬಿದ್ದರು, ಅಲ್ಲಿ ಸತ್ರು. ನಿನ್ನೆ ನೋಡ್ರಿ ನಿನ್ನೆ ಹೊಳ್ಯಾಗ ಜಾಕ ಮಾಡಕ್ಕೆ ಹೋದಾಗ ಸ್ನೇಹಿತರೆ 2 ಹುಡುಗರು 18 ವರ್ಷದವ್ರು ಇದ್ರತ್ರಿ. ಹುಡುಗರು ದೊಡ್ಡವ್ರನ್ನ ಈಶಾಡಕ್ಕೆ ಏನು ಹೋಗ್ಯಾರಿ, ಏನು ಆಗೈತೇನೋ ರೀ. ಅಲ್ಲೇ ಮುನಿಗ್ಯಾವ್ರಿ ಹುಡುಗರು. ಏನು ಕಾನ್ಸ್ ತುಳ್ದಾರೋ ಗೊತ್ತಿಲ್ಲ ರೀ. ಹೊಳ್ಯಾಗ ಅವ್ರು 2 ಹುಡುಗರು ಸತ್ತವ್ರಿ. ಮತ್ತು ತೇರಿನ ದಿನ ಏನೈತಿ, ಒಬ್ಬಾಕಿ ಹೆಣ್ಮಾಡ್ರಿ ದೀಡ್ ನಮಸ್ಕಾರ ಹಾಕಾಕತ್ತೇಳ ಸ್ನೇಹಿತರೆ. ದೀಡ್ ನಮಸ್ಕಾರ ಹಾಕೋ ಮುಂದನ ಟ್ಯಾಕ್ಟ್ರದವ್ರು ಆಕಿ ತಲೆ ಮ್ಯಾಗ ಹಾಸ್ಕೊಂಡು ಹೋಗ್ಬಿಟ್ಟಾರಿ.
ಸಿಕ್ಕಾಪಟ್ಟೆ ಗದ್ದಲ್ರಿ. ಎಲ್ಲ ಪರ್ಮಿಷನ್ ಕೊಟ್ಬಿಟ್ಟಿರ್ತಾರೆ ರೀ. ಯಾವ ಪೊಲೀಸ್ನು ಏನೂ ಮಾಡಂಗಿಲ್ಲ, ಏನೂ ಇಲ್ಲ ರೀ. ಎಷ್ಟು ಮಂದಿ ಸಾಯ್ತಾರೋ, ಎಷ್ಟು ಮಂದಿ ಬೀಳ್ತಾರೋ, ಎಷ್ಟು ಇದು ಆಗ್ತೈತೆ ಗೊತ್ತಿಲ್ಲ ರೀ. ಆ ಥರ ಆಗ್ತಿರ್ತೈತಿ. ಅದಕ್ಕೆ ನಮ್ಗೆ ಇಲ್ಲಿ ಸುತ್ತಮುತ್ತ ನಾವು ಇಲ್ಲೇ ಸುತ್ತಮುತ್ತ ಹಳ್ಳಿಯವ್ರಿಗೆ ಗೊತ್ತಿರ್ತೈತೆ ರೀ ಈ ಥರ ಆಗ್ತೈತೆ ಅಂತೇಳಿ ಯಾರೂ ಹೋಗಿರಂಗಿಲ್ಲ. ಮತ್ತು ಬೇರೆ ಸ್ಥಳದಿಂದ ಬರೋರು ಏನು ಮಾಡಿರ್ತಾರೆ ಪಾಪ ಬಂದಿರ್ತಾರೆ, ಅವ್ರಿಗೆ ಗೊತ್ತಾಗಂಗಿಲ್ಲ ರೀ ಗದ್ದಲ ನೋಡಿ. ನಮ್ಮ ಅಪ್ಪಾರು ಬರ್ತಾನಂದ್ರೆ ಸ್ನೇಹಿತರೆ ಅವತ್ತು ತೇರಿನ ದಿನ ರೀ. ತೇರ ಸಂಜೆ ಕೇಳಿತೈತ್ರಿ. ಅದು ತೇರಿನ ದಿನ ಮುಂಜಾನೆ ಅನ್ನಕತ್ತಿದ್ರು ಜಾತ್ರೆಗೆ ಬರ್ತೀವವ, ಇವತ್ತು ಬಂದಿವಂದ್ರೆ ನಿಮ್ಮ ಊರಿಗೆ ಬಂದು ಹಾದು ಹೋಗ್ತೀವಂದ್ರೆ ನಾನೇನಂದೆ, ಅಪ್ಪ ನಾವು ಇಲ್ಲಿ ಅವ್ರನ್ನ ಸನೇಪದಾಗ ಇದ್ದವ್ರನ್ನ ಎಲ್ಲರೂ ಹೋಗಂಗಿಲ್ಲ ಯಾರೂ ಇಲ್ಲಿ, ಮತ್ತು ಯಾಕೆ ಬರಾಕತ್ತೀಯಪ್ಪ, ಮೊದಲೇ ಕಾಲು ಬ್ಯಾನೆ ಐತಿ ನಿಂದು, ಎದಕ್ಕೆ ಬರಾಕತ್ತಿ ಅಂತ ಹೇಳಿ ಬಿಡಿಸಿದೆ ಸ್ನೇಹಿತರೆ. ಪಾಪ ಬಂದೇ ಇಲ್ಲ ರೀ. ಅದಕ್ಕೆ ಯಾವಾಗಾದ್ರೂ ಈಗಂತೂ ದೇವ್ರ ದರ್ಶನ ಆಗಂಗಿಲ್ಲ ರೀ ಜಾತ್ರೆಯಾಗ. ಬರೇ ಕುಡಿಯೋದು, ದನಗಳು ಜಾತ್ರೆ ಇರ್ತೈತೆ ರೀ, ಎಲ್ಲರೂ ಬರೇ ಶೆರೆ ಕುಡಿದ್ರಿ. ಟ್ಯಾಕ್ಟ್ರುಗಳು ತೊಗೊಂಡು ಹೋಗೋದು, ವಾಹನಗಳು ಜಾಸ್ತಿ, ಅವನ್ನ ತೊಗೊಂಡು ಹೋಗಿ 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 ಮನುಷ್ಯ ಟ್ರಾಫಿಕ್ ಆದಂಗೆ ಆಗಿಬಿಡ್ತೈತೆ ರೀ. ಮನುಷ್ಯರಿಗೆ ಅಡ್ಡಾಡಕ್ಕನ ಸೌಡ್ ಇರಂಗಿಲ್ಲ, ಜಾಗ ಇರಂಗಿಲ್ಲ ರೀ. ಯಾರ ಮೈ ಮ್ಯಾಗ ಹಾಸ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ನಿಷೇಧಾಗ. ಇವತ್ತು ಸಂಜೆ ನೋಡ್ರಿ ಜಾತ್ರೆಗೆ ಹೋಗಿ ಬಂದಾರ. ಇವತ್ತು ಸಂಜೆ ಅಂಗಡಿ ಮುಂದ್ರಿ, ಸಂಜೆ ಅಂದ್ರೆ 7:30 ಆಗಿತ್ತು ರೀ ಟೈಮ್. ಒಬ್ಬ ಸಿಕ್ಕಾಪಟ್ಟೆ ಕುಡ್ದಾನ್ರಿ. ಕುಡಿದು ಆಚೆ ಕಡೆ ಬಾಜು ಬೈಕ್ ಮ್ಯಾಗಿಂದ ಇಳಿದ್ರಿ 3 ಮಂದಿ ರೀ. ಒಬ್ರು ನಮ್ಮ ಊರನವ್ರು ಇದ್ರಿ, ಅವ್ರು ಹೋಗಿ ಅವ್ರ ಮನೆಗೆ ಹೋಗಿ ಗಾಡಿ ತೊಗೊಂಡು ಹೋದ್ರಿ. ಇನ್ನೊಂದಿಬ್ರು ಯಾರ್ಯಾರಿದ್ರಿ ಬಂದು ಅಂಗಡಿ ಮುಂದೆ ಪೂರ ನಾನು ಕೂತೀನಿ ರೀ ಕಲ್ ಮ್ಯಾಗ ಕೂತು. ಒಬ್ಬ ಅಂಕಲು ಫೋನ್ ಹಚ್ಚಿದ್ರಿ, ಈ ಗುಡಿ ಕಟ್ಟಡ ಮಾಡಿದವ್ರ ಅಂಕಲ ಫೋನ್ ಹಚ್ಚಿದ್ರಿ. ನಾನು ಮಾತಾಡಕತ್ತೀನಿ ರೀ ಅವ್ರ ಜೊತೆ. ಮಾತಾಡ್ಕೋತೀನಿ ಫುಲ್ ನಿಷೇಧಾಗ ತೂಗ್ಯಾಡ್ಕೋತ ಹಿಂಗೆ ಜೋಲಿ ಹೊಡ್ಕೋತ ಬಂದ್ರಿ. ನನ್ನ ಮೈ ಮ್ಯಾಗ ಬೀಳ್ತಾನೆ ಅಂತ ಅಂದ್ಕೊಂಡೆ ರೀ. ಓ ಅಪ್ಪ ಎಲ್ಲಿ ಬರಾಕತ್ತಿದ್ದೀನಿ ನಂದೆ. ನಾನು ಅವನಿಗೆ ಜೋಲ್ ಸಾಲ್ ಒಳಗೈತ್ರಿ, ದಾರಿನ ಅತ್ತೆ ಬರಾಕತ್ ಬಿಟ್ಟಿದ್ರಿ. ಅಂಗಡಿಗೆ ಬಂದನ್ರವ. ಅಂಗಡಿಗೆ ಬಂದ್ರೆ ನಾನು ಬಾಜುನಾಗ ಗಿಡದಂತೆ ಕುಂಡಿರ್ತೇನೆ ರೀ, ಆ ಜಾಗ ಗೊತ್ತೈತಿ. ಅಲ್ಲಿ ಕೂತ ನಾನು ಮಾತಾಡ್ಕೋತ ಕೂತಿದ್ರಿ. ಹಂಗೆ ಮಾಡಿದ್ರಿ ಇಟ್ಟು ಹೊಂಟಾರಿ. ಅವ್ರು ಈ ಟೈಪ್ ಇರ್ತೈತ್ರಿ ಅವ್ರ ನಶೆದಾಗ. ಇನ್ನು ಜಾತ್ರೆಗಂದ್ರೆ ಕೇಳ್ತಾರ ಸ್ನೇಹಿತರೆ. ಅದಕ್ಕೆ ಹೆಣ್ಮಕ್ಳ ಜಾತ್ರೆನ ಅಲ್ಲ ರೀ, ಬಬ್ಲಾದಿ ಜಾತ್ರೆ ಅಂದ್ರೆ ಹೋಗ್ಬೋದ್ರಿ. ಜಾತ್ರೆ ಹೆಂಗಂದ್ರೆ ಜಾತ್ರೆ ಮುಗಿದು ಬಿಡೋಕೆ ಇನ್ನೂ 8 ದಿನ ಇರ್ತೈತ್ರಿ ಜಾತ್ರೆ. 8 ದಿನ ಇರ್ತೈತ್ರಿ. ದೇವ್ರ ದರ್ಶನ ಮಾಡ್ಕೊಂಡು ಬರ್ರಿ. ಇನ್ನೂ ಅವಕಾಶ ಐತಿ. ನಾಳೆಗೆ ಅವ ಕೆವಿ ಬಾ ಅಂದಾರೆ, ಅವ್ರ ಮನೆಯಿಂದ ಗಾಡಿ ತೊಗೊಂಡು ಹೊಂಟಾರತ್ರ. ನೋಡೋಣ್ರಿ ನಾಳೆ ನಮ್ಮ ಯಜಮಾನ್ರು ಜಲ್ದಿ ಬಂದ್ರಂದ್ರೆ, ಮಗನೂ ಬಂದಾನೆ ಹೆಂಗಾದ್ರು ಹೋಗ್ರಿ ಅಂದ್ರೆ ನಾನು ನನ್ನ ಮಗ ಕುಡಿಸಿ ಹೋಗಿ ಬರ್ತೀವ್ರಿ. ನೋಡೋಣ್ರಿ ಏನಾಗ್ತೈತೆ ರೀ. ನನಗಂತ್ರ ಗದ್ದಲ ಅಂದ್ರೆ ಒಟ್ಟೆ ಆಗಿ ಬರಂಗಿಲ್ಲ ರೀ. ಜಾತ್ರೆ ಇಂಥ ಮದುವೆ ಏನಾದ್ರು ಗದ್ಲಿತ್ತಂದ್ರೆ ಒಟ್ಟೆ ನನಗೆ ಹೋಗೋಕೆ ಮನಸ್ಸಾಗಂಗಿಲ್ಲ. ನೋಡೋಣ್ರಿ ಏನಾಗ್ತೈತೆ ಸ್ನೇಹಿತರೆ. ಮೆಹಂದಿ ಹಚ್ಕೋತೀನಿ ರೀ. ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಮೆಹಂದಿ ಹಚ್ಕೊಂಡು 10:30 ಆಗೈತೆ ಟೈಮ್. ಮೆಹಂದಿ ಹಚ್ಕೋಬೇಕಾದ್ರೆ ಇನ್ನೂ ನನಗೆ ಅರ್ಧ ತಾಸು ಆಗ್ತೈತಿ. ಹಚ್ಕೊಂಡು ಮನ್ಕೋಬೇಕಾದ್ರೆ ಸಿಕ್ಕಾಪಟ್ಟೆ ಟೈಮ್ ಆಗ್ತೈತಿ. ಭಾಳ ದಿನ ಆಗಿತ್ತು ನಿಮ್ಮ ಜೊತೆ ಮಾತಾಡಿದಿಲ್ಲ ಹಿಂಗೆ ಕುತ್ಕೊಂಡು. ಅದಕ್ಕೆ ಸ್ವಲ್ಪ ಮಾತಾಡಿದೆ, ಮನಸ್ಸು ಹಗುರಾದಂಗೆ ಆಯಿತು. ಮತ್ತೆ ಸಿಗೋಣ ಸ್ನೇಹಿತರೆ ನಾಳೆ. ಬಾಯ್ ಎಲ್ಲರಿಗೂ. ಗುಡ್ ನೈಟ್.